ಕ್ಯಾಬಿನೆಟ್ ಕಿಚ್ಚಿನ ನಡುವೆ ಗುಂಡೂರಾವ್ ಹಾಗೂ ಎಚ್.ಕೆ. ಪಾಟೀಲ್ ಸಭೆ ನಡೆಸಿದ್ದಾರೆ. ಎಚ್.ಕೆ. ಪಾಟೀಲ್ ಮನೆಗೆ ದಿನೇಶ್ ಗುಂಡೂರಾವ್ ಭೇಟಿ ನೀಡಿದ್ದಾರೆ. ಸಚಿವ ಸ್ಥಾನ ಕೈ ತಪ್ಪಿದ ಬಗ್ಗೆ ಉಭಯ ನಾಯಕರು ಚರ್ಚಿಸಿದ್ದಾರೆ. ಗೌರವಯುತವಾಗಿ ನಡೆಸಿಕೊಳ್ಳಬೇಕು ಅಂತ ಹೇಳಿದ್ದೇನೆ. ಎಚ್.ಕೆ. ಪಾಟೀಲ್ ಭೇಟಿ ಬಳಿಕ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ. ಸಂಪುಟ ವಿಸ್ತರಣೆ ಎಲ್ಲವೂ ಮುಗಿದ ಅಧ್ಯಾಯ. ಈಗ ಮತ್ತೆ ಸಂಪುಟ ಬದಲಾವಣೆ ಆಗೋದು ಮಕ್ಕಳಾಟ ಅಲ್ಲ. ತೆಗೆಯೋದು ಮತ್ತೆ ಸೇರಿಸೋದು ಎಲ್ಲವೂ ಸಾಧ್ಯವಿಲ್ಲ ಅಂತ ಹರಿಪ್ರಸಾದ್ಗೆ ಏನ್ ಹೇಳಬೇಕೋ ಹೇಳಿದ್ದೀನಿ ಅನ್ನೋ ಮಾತನ್ನ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಎಚ್.ಕೆ. ಪಾಟೀಲ್ ಮನೆಗೆ ಭೇಟಿ ಕೊಟ್ಟಂತಹ ಗುಂಡೂರಾವ್ ಅವರು ಒಂದಷ್ಟು ಕಾಲ ಚರ್ಚಿಸಿದ ಬಳಿಕ ನೀಡಿದಂತಹ ಹೇಳಿಕೆ ಇದು. ಪ್ರಸಾದ್ ಅವರು ನಿನ್ನೆ ಮನೆಗೆ ಬಂದು ಭೇಟಿ ಮಾಡ್ಬಿಟ್ಟು ಹೋದ್ರು. ಸೊ ನೋಡೋಣ, ನಮಗೆ ಅದರಲ್ಲೆಲ್ಲ ಏನು ಅದೇನು ದೊಡ್ಡ ವಿಷಯ ಏನಲ್ಲ ಬಿಡಿ. ನಮಗೇನು ಸಮಾಧಾನ ಪಡಿಸ್ಬೇಕು ಅಂತ ನಮಗೇನೇನಿಲ್ಲ. ಆಯ್ತು, ಅದೆಲ್ಲ ಹೇಳಾಗಿದೆಯಲ್ಲ, ಮತ್ತೆ ಅದನ್ನೇ ಏನು ರಿಪೀಟ್ ಮಾಡೋದು? ಇಲ್ಲ, ನಾನೇ ಹೇಳಿ ನಾನು ಕೇಳಿದಾಗ ಅವಾಗೆಲ್ಲ ಹೇಳಿದೆ, ಎಲ್ಲರ ಲೀಡರ್ಸ್ನ ಮೀಟ್ ಆಗಬೇಕು. ಯಾಕಂತ ಹೇಳಿದ್ರೆ ಅನೇಕ ಜನರಿಗೆ ಬೇರೆ ಬೇರೆ ಒಂದು ನೋವಾಗಿರ್ತದೆ ಅಥವಾ ಅಸಮಾಧಾನ ಇರ್ತದೆ. ಪಾರ್ಟಿ ಲೀಡರ್ಸ್ ಹೋಗಿ ಅವ್ರ ಮನೆಗೆ ಅವ್ರಿಗೆಲ್ಲರೂ ಭೇಟಿ ಮಾಡಿದ್ರೆ ಸ್ವಲ್ಪ ಎಲ್ಲ ಸರಿ ಹೋಗ್ತದೆ ಅಂತೇಳಿ ನನ್ನ ಸಜೆಷನ್ ಕೂಡ ಅದೇ ಆಗಿತ್ತು. ಅದನ್ನು ಪಕ್ಷದ ಹೈಕಮಾಂಡ್ ಅವರು ಲೀಡರ್ಸು ನಮ್ಮ ಮೇನ್ ಲೀಡರ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದು ಒಳ್ಳೇದದು, ಅಲ್ಟಿಮೇಟ್ಲಿ ಒಳ್ಳೇದೇ ಅದು. ನಮ್ಮ ಕ್ಷೇತ್ರ ಇದೆ, ನಮ್ಮ ಜನರಿದ್ದಾರೆ, ಅಲ್ಲಿ ಕೆಲಸ ಮಾಡೋದು, ಬೇರೆ ಇಶ್ಯೂಸ್ ಇದ್ದೇ ಇರ್ತದೆ. ಅದರೆಲ್ಲ ರಾಜ್ಯದ ಹಿತವನ್ನು ಕಾಪಾಡತಕ್ಕಂಥ ವಿಚಾರಗಳು ನಾವು ಮುಂಚೂಣಿಲಿ ಇದ್ದೇ ಇರ್ತೀವಲ್ಲ, ಅದೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.